ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೊರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀಗುರು ವಚನದಿಂದಧಿಕ ಸುಧೆಯುಂಟೆ ರಾಗದಿಂ ಬೇರಿನ್ನು ಭವಬೀಜಮುಂಟೆ ಅಂಥೇಳಿ ಶ್ರೀಮನ್ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾಗಿ ಸದ್ಗುರುವಿನ ವಚನವನ್ನು ಕುರಿತು ಸದ್ಗುರುವಿನ ಒಂದು ಬೋಧನೆಯನ್ನು ಕುರಿತು ಬಹಳ ಸುಂದರವಾಗಿ ನಮಗೆ ಹೇಳಿದರು. ಈ ಭೂಲೋಕದೊಳಗೆ ಅಮೃತ ಅನ್ನೋದು ಎಲ್ಲಾದರೂ ಇತ್ತು ಅಂದ್ರೆ ಅದು ಸದ್ಗುರುವಿನ ವಾಣಿಯಲ್ಲಿ ಐತಿ, ಅವನ ಒಂದು ಶಾಸ್ತ್ರದಲ್ಲಿ ಐತಿ, ಅವನ ಒಂದು ಬೋಧನೆಯಲ್ಲಿ ಐತಿ, ಅವನ ಒಂದು ಪ್ರವಚನದಲ್ಲಿ ಐತಿ, ಅವನ ಒಂದು ಮಾತಿನಲ್ಲಿ ಐತಿ. ನಮ್ಮನ್ನು ಭವಬಂಧನದಿಂದ ಮುಕ್ತಗೊಳಿಸಿ ನೀವು ಮಾನವರಲ್ಲಪ್ಪ, ಮಹಾದೇವರು, ನೀವು ಜೀವಿಗಳಲ್ಲಪ್ಪ, ನೀವು ಶಿವಸ್ವರೂಪರು, ನೀವು ದುಃಖಿಗಳಲ್ಲಪ್ಪ, ಆನಂದಭರಿತರು, ನೀವು ನಶ್ವರರಲ್ಲಪ್ಪ, ಶಾಶ್ವತರು ಅಂತ ಹೇಳಿ ನಮಗೆ ತಿಳಿಸಿ ಹೇಳಬೇಕಂಥೇಳಿ ತಮ್ಮ ಅಮೃತವನ್ನು ನಮಗೆ ಉಣಿಸ್ತಾರೆ ನೋಡ್ರಿ, ವಚನಾಮೃತವನ್ನು. ಅದಕ್ಕೆ ಶ್ರೀ ಗುರುವಿನ ವಚನಕ್ಕಿಂತಲೂ ಅಧಿಕವಾದಂಥ ಅಮೃತ ಜಗತ್ತಿನೊಳಗೆ ಮತ್ತೆಲ್ಲೂ ಇಲ್ಲ ಈ ಭೂಲೋಕದೊಳಗೆ. ಅದಕ್ಕೆ ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಹುದು ನರರಿಗೆ ಮುಕುತಿ ಅಂಥೇಳಿ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದರಿಂದ ನಿನಗೆ ಸುಖ, ಯಾವುದರಿಂದ ನಿನಗೆ ದುಃಖ ಅಂಥೇಳಿ ಸದ್ಗುರುನಾಥ ತಿಳಿಸಿ ತಿಳಿಸಿ ಹೇಳ್ತಾನೆ. ತಾಯಿ ಹೆಂಗೆ ತನ್ನ ಕೂಸನ್ನು ಅತ್ಯಂತ ಜಾಗರೂಕತೆಯಿಂದ ಜೋಪಾನ ಮಾಡ್ತಾಳೆ, ಹಂಗೆ ತನ್ನನ್ನು ನಂಬಿದಂತಹ ಭಕ್ತರನ್ನು ಸದ್ಗುರುನಾಥ ಜೋಪಾನ ಮಾಡಿ ಅವರಿಗೆ ಸನ್ಮಾರ್ಗವನ್ನು ತೋರಿಸ್ತಾನೆ. ಅದಕ್ಕೆ ಶ್ರೀ ಗುರು ವಚನದಿಂದಧಿಕ ಸುಧೆ ಉಂಟೆ ಅಂಥೇಳಿ ಬಹಳ ಚಂದ ನಿಜಗುಣ ಶಿವಯೋಗಿಗಳು ಕೇಳಿದ್ದಾರೆ. ಪರೋಪರಿಣಿ ಬೋಧಕರುಣಿ ಆಜ ಕೃತಕೃತ್ಯ ಕೇಳಿ ಸಿದ್ಧರಾಯ ಭವಪುರಿ ಬುಡತಾ ಧಾವತ್ ಏವುನಿ ತಾರಿಯಲೇ ಮಜದರುಣಿ ಹಾತ ತ್ಯಾಗುರು ಸಿದ್ಧಾರೂಢ ಚರಣಿ ಪ್ರೇಮಿ ಜೋಡಿ ನಮಿ ಧೋನಿ ಹಾತ ಅಂಥೇಳಿ ಕಲಾವತಿ ಆಯಿನೂ ಹೇಳಿದ್ಲು. ಭವ ಅನ್ನುವ ನದಿ ಒಳಗೆ ಕೊಚ್ಚು ಹೊಂಟಿದ್ದೆ, ಸದ್ಗುರುನಾಥ ಓಡಿ ಬಂದು ಕೈ ಹಿಡಿದು ನನ್ನ ಮ್ಯಾಲಕ್ಕೆ ಎತ್ತಿದ, ಮ್ಯಾಲೆ ಎತ್ತಿ ನನಗೆ ಹೆಜ್ಜೆ ಹೆಜ್ಜೆಗೂ ಉಪದೇಶವನ್ನು ಮಾಡಿ ನನ್ನನ್ನು ಕೃತಾರ್ಥಳನ್ನಾಗಿ ಮಾಡಿದ ಅಂಥೇಳಿ ಬಹಳ ಸುಂದರವಾಗಿ ಹೇಳಿದರು. ಗುರುರಾಯ ತವ ಸ್ಮರಣ ಪ್ರತಾಪೇ ಸಕಳ ದುರಿತೇ ಜಳಾಲಿ, ಗುರುರಾಯ ತವ ಚಿಂತನ ಪ್ರತಾಪೇ ಸಮೂಳ ಚಿಂತಾಪಳಾಲಿ, ಗುರುರಾಯ ತವ ಬೋಧ ಪ್ರತಾಪೇ ಅಹಂ ಮಮತಾಗಳಾಲಿ, ಗುರುರಾಯ ತವ ಕೃಪಾಕಟಾಕ್ಷೇ ವೃತ್ತಿ ಸ್ವರೂಪಿ ಮುರಾಲಿ ಅಂತಲೂ ಹೇಳಿದರು. ಸದ್ಗುರುನಾಥ, ನಿನ್ನ ಸ್ಮರಣೆಯಿಂದ ನನ್ನ ದುರಿತಗಳು ದೂರವಾದವು. ಸದ್ಗುರುನಾಥ, ನಿನ್ನ ಚಿಂತನೆಯಿಂದ ನನ್ನ ಚಿಂತೆ ಮಾಯವಾಯಿತು. ಸದ್ಗುರುನಾಥ, ನಿನ್ನ ಬೋಧನೆ ಕೇಳಿದ್ದಕ್ಕಾಗಿ ನನ್ನೊಳಗಿದ್ದಂಥ ನಾನ್ವ ಅಹಂಕಾರ ನನ್ನನ್ನು ಬಿಟ್ಟು ಹೋಯಿತು. ಸದ್ಗುರುನಾಥ, ನಿನ್ನ ಕೃಪಾಕಟಾಕ್ಷದಿಂದ ನನ್ನ ಭವಬಂಧನನ ಹರಿದು ಹೋತಪ್ಪ ಅಂಥೇಳಿ ಬಹಳ ಸುಂದರವಾಗಿ ಕಲಾವತಿ ಆಯಿಯವರು ಹೇಳಿದರು. ಹಂಗೆ ನಮ್ಮನ್ನು ಉದ್ಧಾರ ಮಾಡಬೇಕಂಥೇಳಿ ಸಾಕ್ಷಾತ್ ಭಗವಂತ ಸಿದ್ಧಾರೂಢರ ನಾಮವನ್ನು ಧರಿಸಿ ಭೂಮಿಗೆ ಅವತಾರವನ್ನು ಎತ್ತಿದ.
ಸುಮಾರು 6 ವರ್ಷಗಳ ಇದ್ದಾಗನ ಮನೆಯನ್ನು ತ್ಯಾಗ ಮಾಡಿದರು. ಗುರುವಿನ ಶೋಧನೆಯನ್ನು ಮಾಡಿದರು. 12 ವರ್ಷಗಳ ಕಾಲ ಗುರುವಿನ ಒಂದು ಸನ್ನಿಧಾನದಲ್ಲಿ ಚತುರ್ವಿಧ ಸೇವೆಗಳನ್ನು ಸಲ್ಲಿಸಿದರು. ಸುಮಾರು 20 ವರ್ಷಗಳ ಕಾಲ ಲೋಕವನ್ನು ಸಂಚಾರ ಮಾಡಿ ಮೂಢಮತಿಗಳಿಗೆ ಜ್ಞಾನವನ್ನು ಬೋಧಿಸಿ ತಮ್ಮ ಲೀಲೆಯನ್ನು ತೋರಿಸ್ಕೋತ ಸಂಚರಿಸಿದರು. ಅಂದಾಜು ತಮ್ಮ 38 ಅಥವಾ 39ನೇ ವಯಸ್ಸಿನ ಆಸಪಾಸಿನೊಳಗೆ ಸದ್ಗುರು ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದು ನೆಲೆಸಿದರು. ಹುಬ್ಬಳ್ಳಿ ಒಳಗೆ ಸುಮಾರು 50 ವರ್ಷಗಳ ಕಾಲ ಅಲ್ಲೇ ಇದ್ದು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದರು. ಅವರ ಮೌಢ್ಯಗಳನ್ನು ಕಳೆದರು. ಸಮಾಜ ಸುಧಾರಣೆಯ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ತಮ್ಮ ಜೀವನವನ್ನು ಅದರೊಳಗೆ ಕಳೆದರು. ಆದರೆ ಅವರಿಗೆ ಮುಂದೆ ಭೌತಿಕ ಶರೀರಕ್ಕೆ ವೃದ್ಧಾಪ್ಯ ಅನ್ನೋದು ಆವರಿಸ್ಕೋತ ಬಂತು. ಪ್ರಕೃತಿಯ ನಿಯಮ ಐತಿ. ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿಗೆ ಸಾವು ನಿಶ್ಚಿತ ಐತಿ. ಅದಕ್ಕಾಗಿ ಜಗದೋದ್ಧಾರಕ್ಕಾಗಿ ಹುಟ್ಟಿದಂಥ ಈ ಶರೀರ ತನ್ನ ಕಾರ್ಯವಾದ ಬಳಿಕ ಹಿಂದಿರುಗಲಿಕ್ಕಬೇಕಂಥೇಳಿ ಮನಸ್ಸಿನೊಳಗೆ ಸದ್ಗುರುನಾಥ ದೃಢ ಮಾಡಿಕೊಂಡ. ಸಿದ್ಧಾರೂಢರಿಗೆ ಭೂಲೋಕದ ತಮ್ಮ ಲೀಲೆಯನ್ನು ಸಮಾಪ್ತಿಗೊಳಿಸಬೇಕು ಅಂತ ಇಚ್ಛಾ ಆಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ತಕ್ಕಂಗೆ ಮಾರ್ಪಾಟು ಮಾಡ್ಕೊತ ಒಂದೊಂದಾಗಿ ವೇದಿಕೆಗಳನ್ನು ಸಜ್ಜುಗೊಳಿಸ್ಕೊಂತ ಮಮ ಪ್ರಾಣಾಹಿ ಪಾಂಡವಾಹ ಅಂಥೇಳಿಕಾರ ಶ್ರೀಕೃಷ್ಣ ಭಗವಂತ ಒಂದು ಮಾತನ್ನು ಹೇಳಿದಾನೆ. ಇಲ್ಲಿ ಏನದರ ಅರ್ಥ ಅಂತಂದ್ರೆ, ತಮ್ಮ ಪ್ರಾಣವಾದಂತಹ ಪಾಂಡವರನ್ನು ದೂರದಲ್ಲಿ ಬಿಟ್ಟ ತನು ಮಾತ್ರ ಬಡಿದಾಡಕತ್ತಿದ್ದಂಥ ಯಾದವರ ನಡುವೆ ಅವರನ್ನು ಒಂಟಿಯಾಗಿ ಬಿಟ್ಟು ಹೆಂಗೆ ಕೃಷ್ಣ ಭಗವಂತ ಹೋದ, ಹಂಗೆ ಸಿದ್ಧಾರೂಢ ಅಪ್ಪುಗಳೂ ಸಹಿತ ತಮ್ಮ ಪ್ರಾಣವಾದಂಥ ಗುರುನಾಥಾರೂಢರನ್ನು ದೂರದಲ್ಲಿ ಇಟ್ಟು ತಾವು ಮಾತ್ರ ಒಂಟಿಯಾಗಿ ನಿಂತ ಭೂಲೋಕದ ಲೀಲಾ ನಾಟಕದ ಅಂತಿಮ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ರು ಅಂಥೇಳಿ ಬಹಳ ಮಾರ್ಮಿಕವಾಗಿ ಇಲ್ಲಿ ವಿವರಣೆಯನ್ನು ಮಾಡ್ತಾರೆ. ನೋಡ್ರಿ, ಪ್ರಾರಬ್ಧ ಅನ್ನೋದು ಎಷ್ಟು ಕೆಟ್ಟೈತಿ, ಯಾರನ್ನೂ ಬಿಡೋದಿಲ್ಲ. ಸಿದ್ಧಾರೂಢರನ್ನು ತನ್ನ ಮಗ ಅಂತ ಹೇಳಿಕಾರ ಅವರನ್ನು ವಿಶೇಷವಾಗಿ ಕಾಪಾಡಿದಂಥ ಲಕ್ಷ್ಮಮ್ಮ ಅಲ್ಲಿ ಅವರ ಮಗ ಸಿದ್ದಪ್ಪನವರು ಕೆಲವು ಕಾರ್ಯಗಳನ್ನು ಮಾಡಿದರು. ಅದೇನಂಥೇಳಿ ಭಾಳ ವರ್ಣನೆಯನ್ನು ಮಾಡೋದು ಬೇಡ. ಕೆಲವು ಕಾರಣಗಳಿಂದಾಗಿ ಲಕ್ಷ್ಮಮ್ಮನನ್ನು ಮನೆ ಬಿಟ್ಟು ಹೊರಗೆ ಹಾಕಿದರು ಸಿದ್ದಪ್ಪನವರು. ಅಳ್ಕೋತ ಲಕ್ಷ್ಮವ್ವ ಎಲ್ಲಿ ಬಂದ್ಲಂತಂದ್ರೆ ಸಿದ್ಧಾರೂಢರ ಹಂತಕ್ಕೆ ಬಂದ್ಲು. ಸಿದ್ಧಾರೂಢರು ಒಂದು ಮಾತಂದರು, ಅವ್ವ ನೀನು ಕಾಳಜಿ ಮಾಡಬೇಡ, ಯಾವ ಚಿಂತೆನೂ ಮಾಡಬೇಡ, ಶಿವನ ಧ್ಯಾನ ಮಾಡ್ಕೋಂತ ಇದ್ದು ಬಿಡು. ನಿನ್ನ ಆಯುಷ್ಯ ಪ್ರಮಾಣ ಮುಗಿದ ಮ್ಯಾಲ ನಿನಗೂ ಒಂದು ಕಾಲದೊಳಗೆ ವಿದೇಹ ಮುಕ್ತಿ ದೊರಕತೈತಿ. ಸಿದ್ದಪ್ಪ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದು ಒಳ್ಳೆಯದಾಯಿತು. ಪ್ರಾಣ ಬಿಡೋ ಕೊನೆ ಕಾಲಕ್ಕೆ ಸತ್ಸಂಗದಿಂದ ನಿನಗೆ ಸದ್ಗತಿ ಸಿಗತೈತಿ. ಮೋಕ್ಷ ಪಡೆಯುವುದಕ್ಕೆ ಇದಕ್ಕಿಂತ ಹೆಚ್ಚು ಏನು ಬೇಕು ಅಂಥೇಳಿ ಸಿದ್ಧಾರೂಢರು
ತಮ್ಮ ಸಾಕು ತಾಯಿಯಾದಂಥ ಲಕ್ಷ್ಮವ್ವನಿಗೆ ಹೇಳ್ತಾರೆ ನೋಡ್ರಿ. ಅಲ್ಲಿ ಇದ್ದಂತಹ ಬಸಮ್ಮ ಮತ್ತು ಕಲಾವತಿ ಅವರನ್ನು ನೋಡಿ ಹೇಳ್ತಾರೆ, ಅವ್ವ ಇವರಿಬ್ಬರೂ ನಿನಗೆ ಮಕ್ಕಳಾಗಿ ನಿನ್ನನ್ನು ಜೋಪಾನ ಮಾಡ್ತಾರೆ, ಅವರ ಜೊತೆ ಇದ್ದು ಬಿಡು, ನಿತ್ಯ ಶಿವಧ್ಯಾನವನ್ನು ಮಾಡಿ ಧನ್ಯಳಾಗು ಅಂತ ಹೇಳ್ಕಾರ ಸಿದ್ಧಾರೂಢರು ಮಗನಾಗಿ ಲಕ್ಷ್ಮವ್ವನಿಗೆ ಹೇಳಕತ್ತಾರ ನೋಡ್ರಿ. ಬಸಮ್ಮ ಮತ್ತು ಕಲಾವತಿ ಅವರನ್ನು ನೋಡಿ ಹೇಳ್ತಾರೆ, ನಮ್ಮವ್ವ ಲಕ್ಷ್ಮವ್ವನನ್ನು ಕಡೀ ತನಕ ಭಾಳ ಪ್ರೀತಿಯಿಂದ ನೋಡ್ಕೊಳ್ರವ, ಚಲೋ ತಂಗಿ ಆಕಿನ ಜೋಪಾನ ಮಾಡ್ರಿ ಅಂತ ಹೇಳ್ತಾರೆ. ಕಣ್ಣೀರು ಸುರಿಸುವಂಥ ಕಲಾವತಿಯ ಆಯಿಯವರು ಬಸಮ್ಮನವರು ಸಿದ್ಧಾರೂಢರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಸಾಕ್ಷಾತ್ ಪರಮಾತ್ಮನ ಇದ್ರೂ ಸಹಿತ ನಮ್ಮಪ್ಪ ಅದೆಂತಹ ದಯಾಮೂರ್ತಿ ಅಂತ ಹೇಳಿಕಾರ ಆನಂದ ಭಾಷ್ಪಗಳನ್ನು ಸುರಿಸ್ತಾರೆ. ಯಾವಾಗ ಕಬೀರದಾಸರ ಸಮಾಧಿಸ್ಥರಾದರೂ ಆವಾಗಿನಿಂದ ಗೋಪಾಲ್ ಭಟ್ರು ಅಥವಾ ಶಿವಪುತ್ರ ಮಹಾಸ್ವಾಮಿಗಳ ಪಾಠಶಾಲೆ ಒಳಗೆ ಪ್ರವಚನವನ್ನು ನೀಡ್ತಿದ್ದರು. ಮತ್ತು ಅಲ್ಲಿ ಸಮಾರೋಪ ಭಾಷಣವನ್ನು ಸದ್ಗುರು ಸಿದ್ಧಾರೂಢರು ಮಾಡ್ತಿದ್ದರು. ತಾರೀಖು 17/8/1929 ಶನಿವಾರ ದಿವಸ ಶರೀರ ಜರ್ಜರಿತವಾಗ್ಯದ ಸಿದ್ಧಾರೂಢಪ್ಪನವರು ಪಾಠಶಾಲೆಗೆ ಬಂದರ. ಅವತ್ತು ಶಿವಪುತ್ರಪ್ಪನವರಿಗೆ ಹೇಳ್ತಾರೆ, ಶಿವಪುತ್ರ ಇವತ್ತು ಪೂರ್ಣ ನಾನು ಪ್ರವಚನ ಮಾಡ್ತೇನಪ್ಪ ಅಂತ ಹೇಳ್ತಾರೆ. ಭಾಳ ಸಂತೋಷಪಟ್ಟು ಶಿವಪುತ್ರ ಮಹಾಸ್ವಾಮಿಗಳು ಸಿದ್ಧಾರೂಢರಿಗೆ ಸಾಷ್ಟಾಂಗ ಬೆರಗಿದರು. ನಿಜಗುಣ ಶಿವಯೋಗಿಗಳ ಪಾರಮಾರ್ಥ ಗೀತೆಯ ಕೊನೆಯ ಭಾಗವನ್ನು ಪಾಠಶಾಲೆಯೊಳಗೆ ಕುಂತು 3 ತಾಸು ಪ್ರವಚನವನ್ನು ಮಾಡಿದರು ನೋಡ್ರಿ ಶನಿವಾರ ದಿವಸ. ಭಾಳ ವಿಸ್ತಾರವಾಗಿ ಮನಮುಟ್ಟು ಹಂಗೆ ಬಿಡಿಸಿ ಬಿಡಿಸಿ ಜೀವನದ ತತ್ವವನ್ನು ಸಿದ್ಧಾರೂಢಪ್ಪಗಳು ಬೋಧನೆ ಮಾಡಿದರು. ಎಲ್ಲ ಭಕ್ತರಿಗೂ ಆನಂದ ಭಾಷ್ಪಗಳು ಹೊಂಟಾವ. ಈ ಲೋಕದೊಳಗೆ ನಾವು ಭೂಲೋಕದ ಮೇಲೆ ಇದ್ರೂ ಸಹಿತ ಸ್ವರ್ಗಲೋಕದಲ್ಲಿ ಸಂಚರಿಸಿದಂಥ ಅನುಭವ ಎಲ್ಲರೂ ಅನುಭವಿಸಿದರು. ಬಹಳ ಭಕ್ತಿಯಿಂದ ಕೇಳಿ ಇವತ್ತಿಷ್ಟೊಂದು ಸುಂದರವಾದಂಥ ಪ್ರವಚನವನ್ನು ನಮ್ಮಪ್ಪ ಸಿದ್ಧಾರೂಢರು ಮಾಡಿದ್ರಲ್ಲ ಅಂಥೇಳಿ ಬಹಳ ಸಂತೋಷಪಟ್ಟರು. ಪ್ರವಚನ ಮುಗಿತು, ಮನೆಗೆ ಹೋಗೋ ಜನ ಎಲ್ಲ ಮನೆಗೆ ಹೋದರು. ಸಿದ್ಧಾರೂಢಪ್ಪನವರಿಗೆ ಅತ್ಯಂತ ಆತ್ಮೀಯರಾದಂಥ ಗೋವಿಂದ ಸಂತರು, ಗೋವಿಂದ ಮಹಾಸ್ವಾಮಿಗಳು, ಮಾಧವಾನಂದ ಸ್ವಾಮಿಗಳು, ರಾಮಪ್ಪ ಮಹಿಷಿಯವರು, ಚನ್ನಮಲ್ಲಪ್ಪನವರು, ಗುರುಪಾದಯ್ಯನವರು, ವಿರೂಪಾಕ್ಷಪ್ಪ ಕಾತ್ರಕಿಯವರು, ಮುರಳಿ ಮಲ್ಲರಸ, ಹಿಂಗೆ ಅನೇಕ ಜನ ಪರಮ ಭಕ್ತರು ಅಲ್ಲೇ ಕುಂತಿದ್ದರು. ಅವ್ರನ್ನೆಲ್ಲರನ್ನೂ ಕರೆದ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನಕೋತ ಸ್ವತಃ ಸಿದ್ಧಾರೂಢರು ತಮ್ಮ ಕೈಯಾರೆ ವಿಭೂತಿಯನ್ನು ಅವರ ಹಣೆಗೆ ಹಚ್ಚಿ ಎಲ್ಲರಿಗೂ ಸಹಿತ ತಾವು ಉಪಯೋಗಿಸುವಂಥ ಒಂದೊಂದು ವಸ್ತುಗಳನ್ನು ಕೊಡಾಕತ್ರಂತ ನೋಡ್ರಿ. ತಾವು ಹೊತ್ತುಕೊಂಡಂಥ ಶಾಲನ್ನೊಬ್ಬರಿಗೆ, ತಾವು ಹಾಕಿಕೊಂಡಂಥ ಮುಂಡಾಸವನ್ನು ಒಬ್ಬರಿಗೆ, ತಾವು ಧರಿಸಿದಂತಹ ಪಾದರಕ್ಷೆಗಳನ್ನೊಬ್ಬರಿಗೆ, ತಾವು ಹೊತ್ತುಕೊಳ್ಳುವಂಥ ಕೌದಿಯನ್ನು ಒಬ್ಬರಿಗೆ, ಎಲ್ಲರಿಗೂ ಕೊಟ್ಟು ಆಶೀರ್ವಾದ ಮಾಡಕತ್ತರು. ಎಲ್ಲರಿಗೂ ಸಹಿತ ಸಂತೋಷ ಭಾಳ ಆಗಕತ್ತೈತಿ. ಆದರೆ ಇವತ್ತು ಸಿದ್ಧಾರೂಢರು ಯಾಕೆ ನಮಗಿದನ್ನೆಲ್ಲ ಕೊಡಕತ್ತಾರಂಥೇಳಿ ದುಃಖ. ನಮ್ಮನ್ನು ಉದ್ಧಾರ ಮಾಡಾಕಂಥೇಳಿ ಸಾಕ್ಷಾತ್ ಭಗವಂತ ಭೂಮಿಗೆ ಇಳಿದು ಬಂದಿದ್ದ. ತನ್ನ ಕೊನೆಯ ಪ್ರವಚನವನ್ನು ಮಾಡಾಕತ್ತಾನ.
ನೋಡ್ರಿ, ಅವತ್ತು ಒಂದು ಸ್ವಲ್ಪನೂ ಸಹಿತ ಊಟ ಮಾಡಲಿಲ್ಲ ಅಂತಂದ್ರಿ, ಪ್ರಸಾದ ತಗೋಲಿಲ್ಲ. ಎಲ್ಲ ಭಕ್ತರಿಗೆ ಹೇಳ್ತಾರೆ, ನೀವು ದೊಡ್ಡ ಅಡಿಗೆ ಮನೆಗೆ ಹೋಗಿ ಹೊಟ್ಟೆ ತುಂಬ ಪ್ರಸಾದವನ್ನು ಸ್ವೀಕಾರ ಮಾಡ್ರಿಪ್ಪ. ಭಕ್ತರು ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಕತ್ತಾರ. ಇಲ್ಲೇ ಒಂದು ಉದಾಹರಣೆ ಕೊಡ್ಬೋದು ನೋಡ್ರಿ. ಏನಂತಂದ್ರೆ, ಸಾಕ್ರಟೀಸ್ ಅನ್ನುವಂತಹ ಒಬ್ಬ ತತ್ವಜ್ಞಾನಿಗೆ ವಿಷವನ್ನು ಕೊಟ್ಟರು. ಕ್ರೈಸ್ತನನ್ನು ಶಿಲುಬೆಗೆ ಏರಿಸಿ ಅವನನ್ನು ಮೈ ತುಂಬ ಮಳೆ ಬಡಿದ್ರು. ಅಲ್ ಹಲಾಜ್ ಸೂಫಿ ಅನ್ನುವಂಥ ಒಬ್ಬ ಸಂತರಿಗೆ ಜೀವಂತನ ಇಟ್ಟು ಚರ್ಮ ಸುಲಿದ್ರು. ಜಾನ್ ಆಫ್ ಕಾರ್ಟ್ ಮತ್ತು ಸಲೀಮ್ರವರನ್ನು ಜೀವಂತವಾಗಿ ದಹಿಸಿದರು. ಅದಲ್ಲದೆ ಹುಸೇನರನ್ನು ಕೊಡಬಾರದ ಕಷ್ಟವನ್ನು ಕೊಟ್ಟರವ್ರಿಗೆ. ಹಂಗೆ ಸಿದ್ಧಾರೂಢರ ಭಕ್ತರು ನಾವು ಏನು ಕಡಿಮೆ ಇಲ್ಲ ಅಂಥೇಳಿ ಸಿದ್ಧಾರೂಢರಿಗೆ ಕೊಡಬಾರದ ಕಷ್ಟವನ್ನು ಕೊಟ್ಟರು. ನಂಜುಂಡ ಸ್ವಾಮಿ ಅಂಥೇಳಿ ಒಬ್ಬ ವೈದ್ಯರು ಸಿದ್ಧಾರೂಢರಿಗೆ ಉಪಚಾರ ಮಾಡ್ತಿದ್ರು. ಅವರು ಸಿದ್ಧಾರೂಢರ ಒಂದು ಸ್ಥಿತಿಯನ್ನು ನೋಡಿ ಕಣ್ಣೀರು ಸುರಿಸಿದ್ರಂತ ನೋಡ್ರಿ. ಮಾರನೇ ದಿವಸ 18ನೇ ತಾರೀಕು ಭಾನುವಾರ, ರವಿವಾರ ದಿವಸ ಕಾಕಡಾರತಿ ಮುಗೀತು. ಎಂದಿನ ಹಂಗೆ ಎಲ್ಲ ಕಾರ್ಯಕ್ರಮಗಳನ್ನು ಆದರು. ಮತ್ತವತ್ತು ಸಿದ್ಧಾರೂಢರು ಎಲ್ಲ ಭಕ್ತರಿಗೂ ತಮ್ಮ ಕೈಯಾರೆ ಹನಿಗೆ ವಿಭೂತಿಯನ್ನು ಹಚ್ಚಕತ್ತಾರ. ಮತ್ತು ಪ್ರಸಾದವನ್ನು ಎಲ್ಲರ ಬಾಯಿಯೊಳಗೂ ತುತ್ತು ಮಾಡಿ ಹಾಕಿ ಅವರನ್ನು ಅನುಗ್ರಹಿಸಕತ್ತಾರ. ಭಕ್ತರಲ್ಲಿ ಕುಂತಿದ್ರ ಮಠದಾಗ ಎಷ್ಟೋ ಜನ ಪಾಠಶಾಲೆ ಒಳಗೆ ಒಂದು ಕಡೆ ಸಿದ್ಧಾರೂಢರು ಕುಂತಾರ. ಹೇಳಕತ್ತಾರ ಏನಂದ್ರೆ, ನಿಮಗೆ ಏನಾದರೂ ಸಂಶಯಗಳಿದ್ದರೆ ಕೇಳ್ರಿ, ಆ ಎಲ್ಲ ಸಂಶಯಗಳಿಗೆ ಪರಿಹಾರವನ್ನು ನೀಡ್ತಾನಂತ ಹೇಳಕತ್ತಾರ. ಎಲ್ಲರೂ ಸಹಿತ ಪ್ರಶ್ನೆಗಳನ್ನು ಕೇಳಕತ್ತಾರ. ಎಲ್ಲರ ಪ್ರಶ್ನೆಗಳಿಗೂ ಸಹಿತ ಸಮರ್ಪಕವಾದಂಥ ಉತ್ತರವನ್ನು ಸಿದ್ಧಾರೂಢಗಳು ನೀಡಕತ್ತಾರ. ಒಂದು ಬೆಳಗ್ಗೆ 18/2/18/8/29ನೇ ತಾರೀಕಿಗೆ ಪರಿಹಾರವನ್ನು ನೀಡಕ್ಕೆ ಆರಂಭ ಮಾಡಿದ ಸಿದ್ಧಾರೂಢರು ಅವತ್ತು ರಾತ್ರಿ 10 ಗಂಟೆ ಆದರೂ ಸಹಿತ ಅಲ್ಲಿಂದ ಏಳಿಲ್ಲ. ಎಲ್ಲರೂ ಊಟ ಮಾಡೋದು, ಮತ್ತು ಬಂದು ಅಲ್ಲೇ ಕುಂಡ್ರೋದು, ಮತ್ತು ಹಿಂದೆ ಕುಂಡ್ರೋದು, ಮತ್ತು ಮುಂದೆ ಪಾಳೆ ಬಂದಾಗ ಪ್ರಶ್ನೆ ಕೇಳೋದು. ಹಿಂಗೆ ಪ್ರಶ್ನೆ ಕೇಳಿ ಕೇಳಿ ಕಡಿಕೆ 10 ಗಂಟೆ ಆಯಿತು. ಇನ್ನೂ ಅಪ್ಪವ್ರು ಅಲ್ಲೇ ಕುಂತಾರ. ಆವಾಗ ಭಕ್ತರು ಹೇಳ್ತಾರೆ, ಯಪ್ಪ, ಇವತ್ತು ಬೆಳಗಿನಿಂದ ನೀವು ಏನೂ ಸ್ವೀಕಾರ ಮಾಡಿಲ್ಲ, ಒಂದೇ ಸವನೆ ಭಕ್ತರ ಸಂಶಯಗಳನ್ನು ನಿವಾರಣೆ ಮಾಡ್ಕೋಂತ ಕುಂತು ಬಿಟ್ಟಿರಿ, ಏನಾದರೂ ಸ್ವಲ್ಪ ಪ್ರಸಾದವನ್ನು ಸ್ವೀಕಾರ ಮಾಡಿರಿ ಅಂಥೇಳಿ ಸಿದ್ಧಾರೂಢರಿಗೆ ಹೇಳಿದಾಗ ಸಿದ್ಧಾರೂಢರು ಹೇಳಿದ್ರಂತ, ಈಗ ಭಾಳ ರಾತ್ರಿ ಆಗೈತಪ್ಪ, ನೀವು ಹೋಗಿ ಮಲ್ಕೋರಿ, ಬೆಳಗ್ಗೆ ನೋಡೋಣ ಆ ವಿಚಾರವನ್ನು ಅಂತ ಸಿದ್ಧಾರೂಢರು ಅಲ್ಲಿದ್ದಂತಹ ಭಕ್ತರಿಗೆ ಹೇಳ್ತಾರೆ ನೋಡ್ರಿ. ಆವಾಗ ಎಲ್ಲ ಭಕ್ತರು ಹೋಗಿ ಮಲ್ಕೊಂಡ ನಂತರ ಸಾವಕಾಶ ದೊಡ್ಡ ಅಡಿಗೆ ಮನೆ ಕಡೆ ಸಿದ್ಧಾರೂಢರು ಬಂದರು. ಬೆಳಗಿನಿಂದ ಸಂಜೆ ತನಕ ನಿಸ್ವಾರ್ಥ ಭಾವದಿಂದ ಸದ್ಗುರುವಿನ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂತಹ ಎಲ್ಲ ಭಕ್ತರು ಅಲ್ಲೆಲ್ಲೇ ಮಲ್ಕೊಂಡಾರ. ಅದನ್ನು ನೋಡಿ ಸಿದ್ಧಾರೂಢರು ಎಲ್ಲರನ್ನ ಆಶೀರ್ವದಿಸ್ತಾರೆ ನೋಡ್ರಿ. ಎಲ್ಲರೂ ಮಲ್ಕೊಂಡಾರ ಕರೆ ಅವರನ್ನು
ಸುತ್ತಲೂ ಅಡ್ಡಾಡಿ ಎಲ್ಲರೂ ಆಶೀರ್ವಾದ ಮಾಡಕತ್ತಾರ. ಅಂಥ ಕತ್ತಲದೊಳಗೆ ಬೆಳದಿಂಗಳೈತಿ. ಕಬೀರದಾಸರ ಗದ್ದಿಗೆ ಅಂತಿಗೆ ಹೋಗಿದ್ದಾರೆ ನೋಡ್ರಿ. ಭಾಳ ಪ್ರೀತಿ ಕಬೀರದಾಸರ ಮೇಲೆ. ಕಬೀರದಾಸರ ಗದ್ದಿಗೆ ಅಂತಿಗೆ ಹೋಗಿ, ಕಬೀರ ಆಯ್ತಪ್ಪ, ಈ ಒಂದು ಶರೀರದ ಕರ್ತವ್ಯ ಮುಗಿತೋ, ಇನ್ನು ಈ ಅವತಾರ ಸಮಾಪ್ತಿ ಮಾಡುವ ಕಾಲ ಬಂತಪ್ಪ ಅಂಥೇಳಿ ಕಬೀರದಾಸರ ಮುಂದೆ ಹೇಳಿದ್ದಾರೆ. ಪೂರ್ಣ ಮಟ್ಟವನ್ನು ಆ ಬೆಳದಿಂಗಳ ಬೆಳಕಿನಲ್ಲಿ ನೋಡಾಕತ್ತಾರೆ. ಕೈಲಾಸ ಮಂಟಪವನ್ನು, ಗದ್ದಿಗೆಯನ್ನು, ಮಂದಿರವನ್ನು ಎಲ್ಲವನ್ನು ನೋಡ್ತಾರೊಮ್ಮೆ. ಒಂದು ಸುತ್ತ ಹೊಡೆದು ಬಂದ ಶಯನ ಮಂದಿರಕ್ಕೆ ಒಳಗೆ ಹೋಗ್ಬೇಕಂತ ಬಂದಾರ. ಇಬ್ಬರು ನಿಂತ ಬಿಟ್ಟಾರ ದುಷ್ಟರು. ಎಲ್ಲ ಜಡಚೇತನ ಜೀವರಾಶಿಗಳಿಗೂ ಸಹಿತ ಮುಕ್ತವಾದಂತಹ ಶ್ರೀ ಸಿದ್ಧ ಸದ್ಗುರುವಿನ ಮುಕ್ತಿ ಮಂದಿರದ ದ್ವಾರದಲ್ಲಿ, ಅದು ಎಂಥ ದ್ವಾರ! ಶಯನ ಮಂದಿರದ ದ್ವಾರ ಅಂದರೆ ಎಂಥ ದ್ವಾರ ಅಂದರೆ ಜೀವರಾಶಿಗಳಿಗೆ ಮುಕ್ತಿಯನ್ನು ಕೊಡುವಂಥ ಮುಕ್ತಿದ್ವಾರ. ಆ ದ್ವಾರದೊಳಗೆ ಇಬ್ಬರು ನಿಂತು ಬಿಟ್ಟಾರ. ಸಿದ್ಧಾರೂಢ ಪೋಳಲ್ಲಿ ಬರೋಡದ, ಅಪ್ಪ ನಿಮಗೆ ಆರಾಮಿಲ್ಲ, ಭಾಳ ಹೊತ್ತಿನ ತನಕ ಪ್ರವಚನ ಮಾಡಿ ದನದ್ದಿರಿ, ಸ್ವಲ್ಪ ಔಷಧಿ ಕುಡೀರಿ ಅಂತಂದ್ರಂತ ನೋಡ್ರಿ. ಆವಾಗ ಸಿದ್ಧಾರೂಢ ಪೋಳು ಒಂದು ಮಾತಂದ್ರಂತ, ನನಗೆ ಜಡ್ಡನ ಬಂದಿಲ್ಲ ಅಂದ್ರೆ ಔಷಧಿ ಯಾಕೆ ಬೇಕು ಅಂತಂದ್ರಂತ ನೋಡ್ರಿ. ಆವಾಗ ಆ ದುಷ್ಟರು ಹೇಳ್ತಾರೆ ಏನಂದ್ರೆ, ಈಗ ಬರೆದಿದ್ರೆ ಏನಾತ, ಮುಂದೆ ಬಂದ್ರೆ ನಮಗೆ ಅಲ್ಲ ತ್ರಾಸ, ಅದಕ್ಕೆ ಆ ಜಡ್ಡು ಬರದಾರದಂಥ ಔಷಧಿಯನ್ನು ನಿಮಗೆ ಕೊಡಾಕತ್ತೇವೆ ಅಂತ ಹೇಳಿದ್ರಂತ ನೋಡ್ರಿ. ಸಿದ್ಧಾರೂಢರು ಸ್ಮಿತ ಹಾಸ್ಯರಾದರು. ಸ್ಮಿತ ಹಾಸ್ಯದಿಂದ ಆ ಔಷಧಿಯನ್ನು ತಗೊಂಡು ಶಯನ ಮಂದಿರದೊಳಗೆ ಹೋಗಿ ಮಲಗಿದರು. ಅದನ್ನು ಭಾಳ ಒಡೆದು ಹೇಳೋದಿಲ್ಲ. ಅಂತಹ ಸದ್ಗುರು ಸಿದ್ಧಾರೂಢರು ನೀಡಿದಂಥ ತಮ್ಮ ಜೀವ ಇರೋ ಮಠನೂ ಸಹಿತ ನಮ್ಮನ್ನು ಉದ್ಧಾರ ಮಾಡಬೇಕು, ನಮಗೆ ಮೋಕ್ಷವನ್ನು ಕೊಡಬೇಕಂಥೇಳಿ ಹವನಿಸಿದರು, ಹಂಬಲಿಸಿದರು. 17/8/29 ಏನು ತಮ್ಮ ಕಡೆಯ ಪ್ರವಚನವನ್ನು ಮಾಡಿದರು. 18/8/29 ಏನು ಎಲ್ಲ ಭಕ್ತರ ಸಂಶಯ ನಿವಾರಣೆಯನ್ನು ಮಾಡಿದರು. ಇವತ್ತಿನ ಮಠಾನೂ ಸಹಿತ ಆ ಒಂದು ಗದ್ದಿಗೆ ಒಳಗೆ ನಮ್ಮಪ್ಪ ಪರಮಾತ್ಮ ಅದಾನ, ಅವನನ್ನು ನಂಬುನು, ನಮ್ಮ ಸಂಶಯವನ್ನು ಕಳ್ಕೊಳ್ಳೋನು, ಮುಕ್ತರಾಗಿ ಹೋಗೋನು. ನಮಸ್ಕಾರ.